ಓ ಕೃಷ್ಣ, ರಾಧೆಯಲ್ಲಿ ರಾಧೆ, ಓ ನನ್ನ ರಾಧೆ. ಜೆಂಟ್ಸ್ ಆಯ್ತು, ಈಗ ಫಾರಿನ್ ಲೇಡೀಸ್ ಫೋಟೋ ಶೂಟ್ ನಡೀತಾ ಇದೆ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮಗೆ ಇವತ್ತು ಫ್ಯಾಮಿಲಿ ಟ್ರಿಪ್ಪಲ್ಲಿ ಇದು 3ನೇ ವಿಡಿಯೋ ಆಗಿದೆ. ಸೊ ನಾವಿವತ್ತು ಧನುಷ್ಕೋಡಿ ಹಾಗೆ ರಾಮೇಶ್ವರಂಗೆ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಸೊ ರಾಮೇಶ್ವರಮಲ್ಲಿ ತೀರ್ಥ ಸ್ನಾನ ಮಾಡೋದು ಹೇಗೆ, ಏನೆಲ್ಲ ಪ್ರೊಸೀಜರ್ ಇದೆ, ಹಾಗೆ ಧನುಷ್ಕೋಡಿಲಿ ಏನೇನೆಲ್ಲ ನೋಡ್ಬೋದು ಅಂತ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಗೈಸ್, ನೀವು ಧನುಷ್ಕೋಡಿಗೆ ರೀಚ್ ಆಗೋಕ್ಕಿಂತ ಮುಂಚೆ ಒಂದು ಬ್ರಿಡ್ಜ್ ಕಾಣಿಸುತ್ತೆ. ಅದು ಪಮ್ಮನ್ ಬ್ರಿಡ್ಜ್. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅದು ಫಸ್ಟ್ ಸೀ ಬ್ರಿಡ್ಜ್ ಆಫ್ ಇಂಡಿಯಾ ಅಂತ ಕರಿತೀವಿ, ಅಂದರೆ ಭಾರತದ ಮೊದಲ ಸಮುದ್ರ ಸೇತುವೆ. ಇಲ್ಲೇನು ನೋಡ್ತಾ ಇದ್ರೆ ಸಾಕಷ್ಟು ಬೋಟ್ಸ್ ಆಗಿರ್ಬೋದು, ಶಿಪ್ಸ್ ಆಗಿರ್ಬೋದು ನಾವು ನೋಡ್ಬೋದು. ಯಾಕಂದರೆ ಇಲ್ಲಿ ಮಾಡೋಂಥ ಕೆಲಸ ಬಂದು ಫಿಶಿಂಗೋಸ್ಕರನೇ ಇಷ್ಟು ನಮಗೆ ಬೋಟ್ಸ್ ಆಗಿರ್ಬೋದು, ಶಿಪ್ಸ್ನ ನಾವಿಲ್ಲಿ ನೋಡ್ತೀವಿ. ಹಾಗೆ ಈ ಬ್ರಿಡ್ಜ್ ಬಂದು 2.5 ಕಿಲೋಮೀಟರ್ ಅಷ್ಟು ಉದ್ದ ಇದೆ. ನೀವೇನಾದರೂ ಜರ್ನಿ ಇಲ್ಲಿ ಮಾಡಬೇಕಂದ್ರೆ ಟ್ರೈನ್ ಜರ್ನಿನ ಚೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಈ ಬ್ರಿಡ್ಜ್ ಮೇಲೆ ಹೋಗೋದಕ್ಕೆ. ನಾವು TTಯಲ್ಲಿ ಬಂದಿರೋದು, ಬಟ್ ನೆಕ್ಸ್ಟ್ ಟೈಮ್ ನಾವು ಕೂಡ ಪ್ಲ್ಯಾನ್ ಮಾಡ್ತೀವಿ. ಯಾಕಂದರೆ ಪಕ್ಕದಲ್ಲಿ ಇಂಡಿಯನ್ ಓಷನ್, ಈ ಕಡೆ ಬೇ ಆಫ್ ಬೆಂಗಾಲ್, ಮಧ್ಯದಲ್ಲಿ ಒಂದು ಒಳ್ಳೆ ರೂಟ್ ಇದೆ. ಹಾಗೆ ಇದು ಧನುಷ್ಕೋಡಿಗೆ ನಾವು ರೀಚ್ ಆಗೋಂಥ ರೂಟ್, ಅದು ಲಾಸ್ಟ್ ರೋಡ್ ಆಫ್ ಇಂಡಿಯಾ, ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಸಕ್ಕತ್ತಾಗಿರುತ್ತೆ, ನೀವು ಟ್ರೈನ್ ಜರ್ನಿನ ಚೂಸ್ ಮಾಡಿ. ಇದನ್ನು ಲಾಂಚ್ ಮಾಡಿದ್ದು 1914ಅಲ್ಲಿ. ಹಾಗೆ ಒಂದು 1964ಅಲ್ಲಿ ಒಂದು ದೊಡ್ಡ ಸೈಕ್ಲೋನಿಂದ ಸ್ವಲ್ಪ ಬ್ರಿಡ್ಜ್ ಡ್ಯಾಮೇಜ್ ಆಗುತ್ತೆ. ಸ್ಟಿಲ್ ಅದು ಅಷ್ಟು ಗಟ್ಟಿಯಾಗಿದೆ. ಇದಕ್ಕೆ 100 ವರ್ಷಗಳ ಮೇಲಿನ ಇತಿಹಾಸ ಇದೆ. ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ನಾವಿವಾಗ ಧನುಷ್ಕೋಡಿಗೆ ಹೋಗ್ತಾ ಇದ್ದೀವಿ. ಪಕ್ಕದಲ್ಲೇ ಒಂದು ಸ್ವಲ್ಪ ಫ್ರೆಂಡ್ಲಿ ಬೀಚ್ ಕೂಡ ಇದೆ, ನೀವು ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿಂದ ಲಾಸ್ಟ್ ರೋಡ್ ಆಫ್ ಇಂಡಿಯಾಗೆ ಕನೆಕ್ಟ್ ಆಗುತ್ತೆ, ಅಲ್ಲಿ ಹೋಗ್ಬಿಟ್ಟು ಬರ್ಬೋದು. ಒಂದು ಕಾಲದಲ್ಲಿ ಈ ಧನುಷ್ಕೋಡಿಲಿ ಸಾವಿರಾರು ಜನ ವಾಸಿಸ್ತಿರ್ತಾರೆ. ಮನೆ, ಹಾಸ್ಪಿಟ್ಲು, ಚರ್ಚು, ಆ ಥರ ತುಂಬ ಆ್ಯಕ್ಟಿವಿಟೀಸ್ ಮತ್ತು ತುಂಬ ಪ್ಲೇಸಸ್ ಇರುತ್ತೆ. ಯಾವಾಗ 1964ಅಲ್ಲಿ ಆ ಸುನಾಮಿ ಬರುತ್ತೆ, ಅಲ್ಲಿದ್ದ ಸಾವಿರಾರು ಜನ ಪ್ರಾಣ ಕಳ್ಕೋತಾರೆ. ಈ ಘಟನೆ ಆದಮೇಲೆ ಇಲ್ಲಿಗೆ ಗೋಸ್ಟ್ ಟೌನ್ ಆಫ್ ಇಂಡಿಯಾ ಅಂತ ಡಿಕ್ಲೇರ್ ಮಾಡ್ತಾರೆ. ಇಲ್ಲಿ ಈಗಲೂ ಕೂಡ ನಾವು ಹಳೆ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಚರ್ಚ್ ಆಗಿರ್ಬೋದು, ಮತ್ತು ಹಾಸ್ಪಿಟಲ್ಸ್ ಆಗಿರ್ಬೋದು, ಆ ಸೈಕ್ಲೋನಿಂದ ಏನು ಎಫೆಕ್ಟ್ ಆಗಿತ್ತಲ್ವ, ಅದೆಲ್ಲ ದೃಶ್ಯಗಳು ನಾವು ಇನ್ನೂ ಕೂಡ ನೋಡ್ಬೋದು ಅಲ್ಲಿ ಹೋಗಿ. ಹಾಗೆ ಇದನ್ನು ಅನ್ಫಿಟ್ ಫಾರ್ ಹ್ಯೂಮನ್ ಸೆಟಲ್ಮೆಂಟ್ ಅಂತ ಕೂಡ ಡಿಕ್ಲೇರ್ ಮಾಡ್ತಾರೆ. ಯಾಕಂದರೆ ಈಗಲೂ ಕೂಡ ಅಲ್ಲಿ ಜನಗಳು ಯಾರೂ ವಾಸ ಇಲ್ಲ, ಜಸ್ಟ್ ಶಾಪ್ಸ್ ಅಷ್ಟೇ ಇದೆ, ಶಾಪ್ಸ್ಗಳಷ್ಟೇ ಅಲೋ ಇದೆ. ಅದು ಕೂಡ 6 ಗಂಟೆ ಆದಮೇಲೆ ನಮಗೆ ಇಲ್ಲಿ ಅಲೋ ಮಾಡೋದಿಲ್ಲ. ನೀವೇನಾದರೂ ಪ್ಲ್ಯಾನ್ ಮಾಡಿದ್ರೆ ಬಿಫೋರ್ 6 o'clock ನೀವು ಹೋಗಿ ನೋಡ್ಕೊಬರ್ಬೇಕಾಗತ್ತೆ. ನಮಗೂ ಕೂಡ ಲೇಟ್ ಆಯಿತು. ಸೊ ಹಾಗಾಗಿ ಕೆಲವು ಪ್ಲೇಸಸ್ಸು, ಪಾಯಿಂಟ್ಸ್ನ ನಾವು ನೋಡೋಕ್ಕಾಗಲಿಲ್ಲ. ನೀವು ಮಿಸ್ ಮಾಡ್ಕೊಳ್ದೆ ಹೋಗಿ ಬನ್ನಿ. ಶಿವ, ನಾಟ್ಯ ಶಿವ, ನಟರಾಜ, ಓ ಕೃಷ್ಣ, ರಾಧೆಯಲ್ಲಿ ರಾಧೆ, ಓ ನನ್ನ ರಾಧೆ, ಎಲ್ಲಿರುವೆ ರಾಧೆ, ಕೃಷ್ಣ ಕರೆಯುತ್ತಿರುವವ ರಾಧೆ. ಬಿಗ್ ಬಾಸ್ ವಿನ್ನರ್ ಯಾರು ಇಲ್ಲಿ? ಎಲ್ಲ ಇಟ್ಬಿಟ್ಟಿದ್ದೀರಲ್ಲ. ವಿನ್ನರ್ ಇಸ್ ರಂಗಪ್ಪಚಾರ್. ರನ್ನರ್ ಬೇಬೀಸ್. ಈ ತರ ಮಾವ ನೀವು ಮಾಡಿ, ಅಪ್ಪಾಜಿ ನೀವು ಈ ಕಡೆ ಬನ್ನಿ, ಮಾಡಿ ಹಿಂಗ್ ಮಾಡಿ. ಓ ಸೂಪರ್. ಮಾರಮ್ಮನ್ ಡಿಸ್ಕೋ ಡಿಸ್ಕೋ ಹಂಗೆ ಡ್ಯಾನ್ಸ್ ಮಾಡಿ ಸುಮ್ಮನೆ ಮಾಡ್ತಾರೆ. ಚೆನ್ನಾಗಿದೆ ಮಾಡಿ. ಮಾರಮ್ಮನ್ ಡಿಸ್ಕೋ ಡಿಸ್ಕೋ. ಜೆಂಟ್ಸ್ ಆಯ್ತು, ಈಗ ಫಾರಿನ್ ಲೇಡೀಸ್
ಫೋಟೋ ಶೂಟ್ ನಡೀತಾ ಇದೆ. ಹೆಂಗೆ ಸೂಪರ್. ಎಲ್ಲ ಹಿಂಗಂತಾರಿ. ಸುಜಾನ್ ಸ್ವಿಮ್ ಮಾಡು. ಸ್ವಿಮ್ ಮಾಡ್ತೀನಿ. ಹಾಯ್ ಗಾಯ್ಸ್ ಬನ್ನಿ ಬಂದೆ ಚಿನ್ನಮ್ಮ ಮಾಡು. ಹಲೋ ಗಾಯ್ಸ್, ನೋಡಿ ಸ್ವಿಮ್ ಮಾಡ್ತೀನಿ, ನೋಡಿ ಸ್ವಿಮ್ ಮಾಡ್ತೀನಿ, ನೋಡಿ ರಿವರ್ಸ್ ಕ್ಯಾಮ್ರಾ ಮಾಡಿ. ಓ ಗೈಸ್ ನೋಡಿ ರೋಲಿಂಗ್ ಬೇರೆ ಮಾಡ್ತಿದ್ದಾರಲ್ಲಪ್ಪ ಇವನು. ದಿಶಾಲಿ ವಿಡಿಯೋ ಮಾಡ್ತೀರಾ? ಸೂಪರ್ ಸೂಚನೆ ಮಾಡಿದೆ. ಬಾರೋ ಸಾಕು. ಷಷ್ಟಿಕಾ ಈ ಕಡೆ ತಿರ್ಗೋ. ಏನ್ ಸಖತ್ತಾಗಿ ಸ್ವಿಮ್ಮಿಂಗ್ ಕಲ್ತ್ಕೊಬಿಟ್ಟು. ಹಾ ಬಾರೋ ಚಿಂಟು ಅಲ್ಲೋಗ್ಯಾ ಅಲ್ಲೋಗ ಅವ್ರ ಮಧ್ಯ. ಸೂಪರ್. ಅಲ್ಲ ಅವಳೇ ಬರ್ತಾ ಇಲ್ಲ. ಬಾರ ಏನ್ ಹುಡುಕಿದ್ಯಾ? ಸಮುದ್ರ ಒಳಗಡೆ ಇತ್ತು, ಯಾವ್ದನ್ ಕಷ್ಟಪಟ್ಟು ಹುಡುಕಿದ್ಯಾ ತೋರ್ಸು. ವಾವ್, ನನಗಲ್ವಾ? ನನಗ ಚಿಂಟು. ಇನ್ನೊಂದ್ ಕಾಲ್ ಚೈನ್ ಚಿನ್ನಮ್ಮ. ಕಾಲ್ ಚೈನ್ ಹೋಯ್ತು, ಹಾಳಾಯ್ತು. ದಬಾಂಗ್ ಸಿಗಲ್ಲ ಬಾ. ಏ ಬಾರಪ್ಪ, ಸಿಗಲ್ಲ ಅದು, ಮರಳೋಗಿ ಹೋಗಿರುತ್ತೆ. ಕಾಲ್ ಚೈನ್ ಒಂದ್ ಕಳ್ದೋಗಿದೆ. ಹಲೋ ಗಾಯ್ಸ್, ನೋಡಿ ನನಗೇನೇನು ಸಿಕ್ಕಿದೆ ಅಂತ. ಫಿಶ್ ಹಾಕೋದಕ್ಕೆ, ಫಿಶ್ ಹಾಕೋದಕ್ಕೆ ಗಾಯ್ಸ್, ತುಂಬ ಚೆನ್ನಾಗಿದೆ. ಇದನ್ನ ಅಂಗಡಿ ಕೊಟ್ಟರೆ 500,000 ಸಿಗುತ್ತೆ ಗಾಯ್ಸ್. ಇನ್ನೊಂದು ವಿಷಯ ಹೇಳಬೇಕು. ರಾಮಾಯಣದ ಪ್ರಕಾರ ಸೀತೆನ ರಾವಣ ಅಪಹರಿಸ್ತಾನೆ ಅಲ್ವಾ, ಆಗ ರಾಮ ವಾನರ ಸೇನೆಯಿಂದ ಈ ಧನುಷ್ಕೋಡಿಯಿಂದ ಶ್ರೀಲಂಕಾಕ್ಕೆ ರಾಮ ಸೇತು ನಿರ್ಮಾಣ ಮಾಡ್ತಾರೆ. ಅದು ಹೀಗೂ ಕಾಣುತ್ತೆ, ಬಟ್ ನೀರಲ್ಲಿ ನಮ್ಗೆ ಈಗ ಲೈವ್ ಆಗಿ ನೋಡೋಕ್ಕಾಗಲ್ಲ. ನೀವೇನೇ ನೋಡಬೇಕು ಅಂದರೆ ಮ್ಯಾಪ್ ಥ್ರೂ ಸ್ಯಾಟಲೈಟಲ್ಲಿ ಚೆಕ್ ಮಾಡಿ. ಮತ್ತು ರಾತ್ರಿ ಸಮಯದಲ್ಲಿ ಶ್ರೀಲಂಕಾದಲ್ಲಿರೋ ಲೈಟ್ ಹೌಸ್ ಇಲ್ಲಿ ಕಾಣುತ್ತೆ, ಆ ಲೈಟ್ ಇಲ್ಲಿಂದ ನೋಡ್ಬೋದು ಅಂತ ಹೇಳ್ತಾರೆ. ಬಟ್ ನಾವು ಚೆಕ್ ಮಾಡಿಲ್ಲ, ನೀವು ಹೋದಾಗ ಅದನ್ನು ಮಿಸ್ ಮಾಡ್ಕೋಬೇಡಿ. ಗೈಸ್, ಇದಿಷ್ಟು ಧನುಷ್ಕೋಡಿ ವಿಡಿಯೋ ಆಗಿತ್ತು. ನಾವಿವಾಗ ರಾಮೇಶ್ವರಂಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಅಲ್ಲಿ ಹೋಗಿ ಹೇಗೆ ತೀರ್ಥ ಸ್ನಾನ ಮಾಡಿದ್ವಿ, ಹೇಗೆ ಏನು ಅಂತ ನೋಡ್ಕೊಂಡು. ಗೈಸ್, ಇದು ದೇವಸ್ಥಾನದ ಎಂಟ್ರೆನ್ಸ್. ನಾವು ದೇವಸ್ಥಾನ ರೀಚ್ ಆಗಿದ್ದೀವಿ. ನಮಗೆ ತೀರ್ಥ ಸ್ನಾನ ಮಾಡಬೇಕಂದ್ರೆ ಪಕ್ಕದಲ್ಲೇ ಕೌಂಟರ್ ಇದೆ, ಅಲ್ಲಿ 25 ರೂಪೀಸ್ ಕೊಟ್ಟು ನಾವು ಕೌಂಟರಲ್ಲಿ ಟಿಕೆಟ್ ತೊಗೊಂಡ್ರೆ 22 ಬಾವಿಗಳ ತೀರ್ಥ ಸ್ನಾನನ ನಾವು ಮಾಡ್ಬೋದು. ಆ್ಯಕ್ಚುಲಿ ನಮಗೆ ಸ್ಕ್ಯಾಮ್ ಆಯಿತು. ಇಲ್ಲಿ ಹೊರಗಡೆನೇ ಬೇರೆಯವರಿದ್ದರು, ಸೊ ಅವರು 125 ರೂಪೀಸ್ ಥರ ಒಬ್ಬರಿಗೆ ಹೇಳಿ ನಾವು 1000 ಸಮಥಿಂಗ್ ಪೇ ಮಾಡಿದ್ವಿ. ಬಟ್ ನೀವು ಹೋದರೆ ಆ ಥರ ತೊಗೊಬೇಡಿ, ನೀವು ಕೌಂಟರಲ್ಲೇ ಹೋಗಿ 25 ರೂಪೀಸ್ ಕೊಟ್ಟು ಟಿಕೆಟ್ ತೊಗೊಂಡು ನೀವು ತೀರ್ಥ ಸ್ನಾನಕ್ಕೆ ಹೋಗಿ. ಫಸ್ಟು ನೀವು ತೀರ್ಥ ಸ್ನಾನನ ಮುಗಿಸ್ಕೊಂಡು ಅದಾದ ನಂತರ ದೇವ್ರ ದರ್ಶನಕ್ಕೆ ಹೋಗಬೇಕಾಗುತ್ತೆ. ಹಾಗೆ ಒದ್ದೆ ಬಟ್ಟೆಲಿ ಹೋಗೋ, ಹಾಗಾಗಿ ನೀವು ಎಕ್ಸ್ಟ್ರಾ ಪೇರ್ ಆಫ್ ಬಟ್ಟೆನ ನೀವು ಇಟ್ಕೊಂಡಿರಿ. ನೀವು ತೀರ್ಥ ಅಂದರೆ ಪ್ರೋಕ್ಷಣೆ ಮಾಡ್ಕೊಂಡು ಬರೋ ಥರ ಆದರೆ ಏನೂ ಪ್ರಾಬ್ಲಮ್ ಇಲ್ಲ. ಕಂಪ್ಲೀಟ್ ನೀವು ತೀರ್ಥ ಸ್ನಾನ ಮಾಡ್ತೀರಾ ಅಂತ ಹೇಳಿದ್ರೆ ಒದ್ದೆ ಬಟ್ಟೆ ಅಲೋ ಇರಲ್ಲ. ಇದೊಂದು ನೆನಪಿಟ್ಕೊಳ್ಳಿ. ರಾಮೇಶ್ವರಂ ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯಲ್ಲಿದೆ. ಇದು ಭಾರತದ ಚಾರ್ಧಾಮ್ ಪವಿತ್ರ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು. ಬದ್ರಿನಾಥ, ಪೂರಿ ಜಗನ್ನಾಥ, ದ್ವಾರಕ ಹಾಗೆ ರಾಮೇಶ್ವರಂ ಇದೆಲ್ಲ ಒಂದು ಮೋಕ್ಷ ಸ್ಥಳಗಳು. ಈ ರಾಮಾಯಣದ ಪ್ರಕಾರ ರಾಮನಿಗೆ ಸೀತೆಯನ್ನು ರಾವಣನಿಂದ ಬಿಡುಗಡೆ ಮಾಡ್ಕೋಬೇಕಾದಾಗ ಲಂಕೆಗೆ ಸೇತುವೆ ನಿರ್ಮಿಸುವ ಮೊದಲು ಸಮುದ್ರ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಆ ಸ್ಥಳವೇ ಇಂದಿನ ರಾಮೇಶ್ವರಂ. ಸೀತಾ ಅಪಹರಣದ ನಂತರ ನಡೆದ ಯುದ್ಧದಲ್ಲಿ ರಾವಣನ ಸಂಹಾರವಾಗುತ್ತದೆ. ರಾಮನು ಶಿವನನ್ನು ಪೂಜಿಸಲು ತೀರ್ಮಾನಿಸಿದ ಸ್ಥಳವೇ ರಾಮೇಶ್ವರ. ಇಲ್ಲಿ ರಾಮನು ಒಂದು ಲಿಂಗವನ್ನು ಸ್ಥಾಪಿಸ್ತಾರೆ, ಅದೇ ರಾಮನಾಥ ಸ್ವಾಮಿ ಲಿಂಗ. ಈ ಒಂದು ಫೋಟೋದಲ್ಲಿ ಏನು ನೋಡ್ತಾ ಇದ್ದೀರಾ, ಅದು ಲಿಂಗವನ್ನು ಸ್ಥಾಪಿಸಿದ ಸ್ಥಳ ರಾಮೇಶ್ವರಂ.
ಹಾಗೆ ಇದು 12 ಜ್ಯೋತಿರ್ಲಿಂಗಗಳಲ್ಲಿ ರಾಮೇಶ್ವರಂ ಕೂಡ ಒಂದು ಜ್ಯೋತಿರ್ಲಿಂಗ. ನನಗೆ ಇದು 3ನೇ ಜ್ಯೋತಿರ್ಲಿಂಗ ಆಗಿದೆ. ಒಂದು ಓಂಕಾರೇಶ್ವರ ಹಾಗೆ ಮಹಾಕಾಳೇಶ್ವರ ನೋಡಿದ್ದೀನಿ. ಇದು ನನಗೆ 3ನೇ ಜ್ಯೋತಿರ್ಲಿಂಗ. ನಮ್ಮೆಲ್ರಿಗೂ ತುಂಬ ಖುಷಿಯಾಯಿತು ಇಲ್ಲಿಗೆ ಬಂದು, ಇಂಥ ಪವಿತ್ರವಾದ ಸ್ಥಳಕ್ಕೆ ಬಂದು ದೇವ್ರ ದರ್ಶನ ಮಾಡಿದ್ದು ನಮ್ಮೆಲ್ರಿಗೂ ತುಂಬ ಖುಷಿ ಇದೆ. ಒಳಗಡೆ ವಿಡಿಯೋ ಮಾಡೋದಕ್ಕಾಗಲ್ಲ, ಯಾಕಂದರೆ ಅಲ್ಲಿ ವಿಡಿಯೋ ಏನೋ ಅಲೋ ಇರಲ್ಲ. ಸೊ ಹೊರಗಡೆ ಅಷ್ಟೇ ನಾವು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀವಿ. ಇನ್ನು ತೀರ್ಥ ಸ್ನಾನದ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ತೀರ್ಥ ಸ್ನಾನ ಮಾಡೋದ್ರಿಂದ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ ಅನ್ನೋದು ತುಂಬ ವರ್ಷಗಳಿಂದ ಅವಾಗಿಂದನೂ ನಡ್ಕೊಂಡ್ಬಂದಿರೋ ಪದ್ಧತಿ ಹಾಗೆ ನಂಬಿಕೆ ಕೂಡ. ಇಲ್ಲಿ ರಾಮಾಯಣದ ಸಮಯದಲ್ಲಿ ರಾಮ, ಸೀತಾ ಮತ್ತು ಲಕ್ಷ್ಮಣರು ಕಾಡಿನಲ್ಲಿದ್ದಾಗ ನದಿಗಳಲ್ಲಿ ತೀರ್ಥ ಸ್ನಾನ ಮಾಡ್ತಿದ್ದರು. ರಾವಣನ ಸಂಹಾರ ಮಾಡಿದ ನಂತರ ಶ್ರೀರಾಮನು ಧನುಷ್ಕೋಡಿ ಸಮುದ್ರದಲ್ಲಿ ತೀರ್ಥ ಸ್ನಾನ ಮಾಡಿ ಆ ಟೈಮಲ್ಲಿ ಈ ತೀರ್ಥ ಸ್ನಾನ ಮಾಡೋದಕ್ಕೋಸ್ಕರ ಅವರು ಈ 22 ಬಾವಿಗಳನ್ನ ನಿರ್ಮಿಸಿದ್ದಾರೆ ಅನ್ನೋ ಒಂದು ನಂಬಿಕೆ. ಸೊ ಇಲ್ಲಿ ನಾವು ಹೋಗಿ 22 ಬಾವಿಗಳಲ್ಲಿ ಬರುವಂಥ ನೀರಿಂದ ನಾವು ತೀರ್ಥ ಸ್ನಾನ ಮಾಡ್ಕೊಂಬಂದ್ವಿ. ಒಂದೊಂದು ಬಾವಿಗೂ ಒಂದೊಂದು ಪವಿತ್ರತೆ ಇದೆ, ಹಾಗೆ ಇತಿಹಾಸ ಇದೆ. ಒಂದು ನೀರು ಸಿಹಿಯಾಗಿರುತ್ತೆ, ಒಂದು ನೀರು ಉಪ್ಪಾಗಿರುತ್ತೆ, ಒಂದು ನೀರು ಬಿಸಿಯಾಗಿತ್ತು. ಸೊ ಹೀಗೆ 22, ಇನ್ನೊಂದು ನೀರು ಎಳ್ನೀರು ರುಚಿ ಇತ್ತು. ಹಾಗೆ ಇದೇ ರೀತಿ 22 ಬಾವಿಗಳ ನೀರು ಬೇರೆ ಬೇರೆ ಥರ ಇತ್ತು. ಸೊ ಇದಿಷ್ಟು ಒಳಗಡೆ ನಾವು ಹೋಗಿ ತೀರ್ಥ ಸ್ನಾನ ಎಲ್ಲ ಮಾಡಿಕೊಂಡು ಹಾಗೆ ದೇವ್ರ ದರ್ಶನನೂ ಕೂಡ ಮಾಡಿಕೊಂಡು ಹೊರಗಡೆಗೆ ಬಂದ್ವಿ. ನೀವು ತೀರ್ಥ ಸ್ನಾನ ಇಲ್ಲಿ ತುಂಬ ವಿಶೇಷ, ಹಾಗಾಗಿ ತೀರ್ಥ ಸ್ನಾನ ಮಾಡೋದನ್ನು ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ನಾವು ಹೋಗೋದೇ ಅಪರೂಪಕ್ಕೆ ಹೋಗ್ತೀವಿ, ಹೋದಾಗ ಇಂಥದನ್ನು ಮಿಸ್ ಮಾಡ್ಕೋಬಾರ್ದು. ಸೊ ನೀವು ತೀರ್ಥ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನಿಮಗೆ ಮೇನ್ ಗರ್ಭಗುಡಿದು ವಿಡಿಯೋ ನಾನು ಮಾಡೋದಕ್ಕಾಗಿಲ್ಲ, ಬಟ್ ಎಕ್ಸಿಟ್ ಗೇಟಿಂದ ಹೇಗೆ ಕಾಣಿಸುತ್ತೆ ಅಂತ ನೀವು ನೋಡಿ. ಮುಂದೆ ನಂದಿ ದರ್ಶನ ಮಾಡ್ಕೊಂಡ್ವಿ, ಅಂದರೆ ಅದ್ರ ಆಪೋಸಿಟೇ ಗರ್ಭಗುಡಿ ಇರೋದು. ಸೊ ಇಲ್ಲಿ ಏನು ನೋಡ್ತಾ ಇದ್ರೆ ಈ ನಾವು ಕ್ಯೂ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಬೇಕಾಗುತ್ತೆ. ಸೊ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನಾವಿವಾಗ ಬಂದು ಇಲ್ಲೇ ನಾವು ಊಟ ಮುಗಿಸ್ಕೊಂಡು ನಾಳೆ ಮಾರ್ನಿಂಗ್ ಕನ್ಯಾಕುಮಾರಿಯಲ್ಲಿ ಸನ್ರೈಸ್ ನೋಡಬೇಕು ಅನ್ನೋ ಪ್ಲ್ಯಾನ್ ಇದೆ. ಹಾಗಾಗಿ ನಾವಿವಾಗ ಕನ್ಯಾಕುಮಾರಿಗೆ ಹೋಗಿ ಸ್ಟೇ ಆಗ್ತೀವಿ. ಸೊ ಇದು ನಮ್ಮ ಧನುಷ್ಕೋಡಿ ರಾಮೇಶ್ವರಂ ವಿಡಿಯೋ ಆಗಿತ್ತು. ನಿಮಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೇನೇ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಪೈಲಟ್ ಆಗ್ತೀಯಾ? ಪೈಲಟ್ ಏರೋಪ್ಲೇನ್ ಓಡಿಸೋದನ್ನ ಪೈಲಟ್ ಅನ್ನೋದು. ಪ್ಯಾಸೆಂಜರ್ ಎಲ್ಲ ಪೊಲೀಸ್ ಆಗ್ತೀಯಾ ನೀನು? ಅಪ್ಪ ನಮಗೆಲ್ಲ ಹೊಡೆದ್ಬಿಡ್ತಾಳಪ್ಪ ಚಿನ್ನಮ್ಮ ಪೊಲೀಸ್ ಆದರೆ.